ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. 40,000 ಹೊಸ ಆಟೋ ಪರ್ಮಿಟ್ಗೆ ವಿರೋಧ. ಇಂದು ರೋಡಿಗಿಳಿಯಲ್ಲ ಆಟೋ. ಸಂಜೆ 6 ಗಂಟೆವರೆಗೆ ಮುಷ್ಕರ. ಸಿಲಿಕಾನ್ ಸಿಟಿಯ ಜನರಿಗೆ ಇವತ್ತು ಆಟೋ ಬಿಸಿ ತಟ್ಟಲಿದೆ. ಸರ್ಕಾರ ಹೊಸದಾಗಿ ನೀಡಿರುವ 40,000 ಹೊಸ ಆಟೋ ಪರ್ಮಿಟ್ ವಿರೋಧಿಸಿ ಇಂದು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಆಟೋ ಮುಷ್ಕರಕ್ಕೆ ಕರೆ ನೀಡಿದ್ದು, ಸರ್ಕಾರದ ನೀತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಆದರೆ ಆಟೋ ಚಾಲಕರ ಬಂದ್ಗೆ ಅವರಲ್ಲಿ ಒಮ್ಮತವಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಆಟೋ ಮುಷ್ಕರ ಆರಂಭವಾಗಿದೆ. ಆಟೋಗಳು ಬೆಳಗ್ಗೆಯಿಂದಲೇ ರಸ್ತೆಗಿಳಿದಿಲ್ಲ. ಆಟೋದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಇವತ್ತು ಸ್ವಲ್ಪ ತೊಂದರೆಯಾಗಲಿದೆ. ಬನ್ನಿ ಆಟೋ ಚಾಲಕರ ಮುಷ್ಕರದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಆರರಿಂದ 6 ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಸರ್. 10 ಗಂಟೆಗೆ ಫ್ರೀಡಂ ಪಾರ್ಕ್ ಇಂದ ರಾಜಭವನ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಇದು 40,000 ಗಾಡಿ ಬಿಡ್ತಾ ಇರೋದು ಏನಕ್ಕೆ ಯೂಸ್ ಇಲ್ಲ. ಈಗ ಆಲ್ರೆಡಿ ಇದೆ ಗಾಡಿಗಳು, ನಮಗೆ ಬೇಕಾಗಿಲ್ಲ. ನಮ್ಗೆ ಈಗ 2 ಸ್ಟೋಕ್ ತೆಗೆದ್ಬಿಟ್ಟು 4 ಸ್ಟೋಕ್ ಅಂತ ಇದ್ದಾರೆ. ಇದ್ರೆಲ್ಲ ನಾವು ಓಡಿಸ್ತಾ ಇದೀವಿ. ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ ನಮಗೆ. ಇದು ಕರೆಕ್ಟ್ ಆಗಿ ಹಿಂಗೆ ನಡ್ಕೊಂಡು ಹೋದ್ರೆ ಸಾಕು ನಮಗೆ. ಏನು 4 ಸ್ಟೋಕ್ ಗಾಡಿ 2 ಸ್ಟೋಕ್ ಅಂತ ಎಲ್ಲ ಮಾಡಕ್ಕೆ ಬೇಕಾಗಿಲ್ಲ. ಹೆಚ್ಚು ಕಮ್ಮಿ ಒಬ್ಬ ಯೂನಿಯನ್ ಯಾರು ಕರೆಕ್ಟ್ ಇಲ್ಲ. ಇಡೀ ಬೆಂಗಳೂರಲ್ಲಿ ಯೂನಿಯನ್ ಒಬ್ನು ಕರೆಕ್ಟ್ ಇಲ್ಲ. ನಿನಗೆ ದುಡ್ಡು ಕೊಟ್ರೆ ದುಡ್ಡುಗೋಸ್ಕರ ಇರೋದು ಯೂನಿಯನ್ಗಳು. ಅವರು 100 ಮಾತು 1000 ಮಾತು ಕೆಲವು ಒಬ್ಬನು ಯಾವನು ಒಗ್ಗಟ್ಟಾಗಿ ಮಾಡಿಲ್ಲ. ಸ್ಟ್ರೈಕ್ ಇವತ್ತು ಮಾಡಿಲ್ಲ. ಇವತ್ತು ನಿನ್ನೊಂದು ಆಫೀಸು ನನ್ನೊಂದು ಆಫೀಸು. ಆಟೋ ಡ್ರೈವರ್ ಹತ್ರನೇ ಒಂದು ಬ್ಯಾಡ್ಜ್ಗೆ 2 ಫೋಟೋ ಕೊಡಿ, 250 ರೂಪಾಯಿ ದುಡ್ಡು ಕೊಡಿ, ನಿಮ್ಗೊಂದು ಬ್ಯಾಡ್ಜ್ ಕೊಡ್ತೀವಿ ಅಂತಾರೆ. 80,000 ಮೇಲಿದೆ ಆಟೋ. ಅರ್ಧ ಬೋಗಸ್ ಗಾಡಿಗಳಿದ್ದಾವೆ. ಯೂನಿಯನ್ನರವೇ ಅರ್ಧ ಬೋಗಸ್ ಗಾಡಿಗಳಿದ್ದಾವೆ. ಯಾರು ಹೇಳಿದ್ರು ಪರವಾಗಿಲ್ಲ, ನಮಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್ ಅವರಿಂದ. ಅರುಣ್, ಏನಿದು ಆಟೋ ಚಾಲಕರ ಸಂಘ ಏನೋ ಬಂಧನ ಮಾಡಿದೆ, ಆದ್ರೆ ಆಟೋ ಚಾಲಕರಲ್ಲೇ ಒಂದು ರೀತಿ ಗೊಂದಲ ಇದೆ. ಏನಿ ಗೊಂದಲ? ಆಟೋ ಚಾಲಕರು ಇವತ್ತು ಮುಷ್ಕರವನ್ನ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರ ಪ್ರಾರಂಭವಾಗಿದೆ. ಸರ್ಕಾರ ಅನುಮತಿ ನೀಡಿರುವಂತಹ 40,000 ಆಟೋ ಪರ್ಮಿಟ್ ವಿರೋಧಿಸಿ ಈ ಬಂದ್ ನಡೀತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ 1,00,000ಕ್ಕೂ ಮೀರಿ ಆಟೋಗಳಿರೋದ್ರಿಂದ ಮುಂದೆ 40,000ಕ್ಕೆ ಪರ್ಮಿಟ್ ಸಿಕ್ಕಿದ್ದೇ ಆದಲ್ಲಿ ಆಟೋ ಡ್ರೈವರ್ಗಳ ಜೀವನ ಚಿಂತಾಜನಕವಾಗುತ್ತೆ. ಅವರಿಗೆ ಕೆಲಸ ಇರೋದಿಲ್ಲ ಅನ್ನೋದು ಚಾಲಕರ ಒಂದು ಅಭಿಮತ. ಈಗಾಗಲೇ ಮೆಟ್ರೋ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ಇನ್ನು 3,000 ಬಿಎಂಟಿಸಿ ಬಸ್ಗಳು ಬರ್ತಾ ಇವೆ. ಇವೆಲ್ಲದರ ನಡುವೆ ಆಟೋ ಚಾಲಕರ ಜೀವನ ಈಗಾಗಲೇ ದುಸ್ತರವಾಗಿದೆ ಅಂತ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್ ಅವರಿಂದ. ಅರುಣ್, ಏನಿದು ಈಗಾಗಲೇ ಬಂದ್ ಪ್ರಾರಂಭ ಆಗಿದೆ ಅಂತ ಒಂದು ಯೂನಿಯನ್ ಹೇಳ್ತಾ ಇದ್ರೆ, ಇನ್ನೊಬ್ರು ನಾವು ಈ ಬಂದ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ, ಯಾರಲ್ಲೂ ಒಮ್ಮತ ಇಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಇದೆಲ್ಲ ಏನು ಗೊಂದಲ ಇದೆ? ಭಾವನಾ, ಏನಂತಂದ್ರೆ ಸರ್ಕಾರ 40,000 ಆಟೋಗಳನ್ನ ನಾವು ಬಿಡುಗಡೆ ಮಾಡ್ತೀವಿ, 40,000 ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ 40,000 ಆಟೋಗಳನ್ನ ಬಿಟ್ರೆ ಖಂಡಿತವಾಗ್ಲೂ ಈಗಿರುವಂತ ಆಟೋ ಚಾಲಕರಿಗೆ ಹೊಡೆತ ಕೊಡುತ್ತೆ, ಕಷ್ಟ ಆಗುತ್ತೆ, ಯಾವುದೇ ರೀತಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಏನಂತಂದ್ರೆ ಭಾವನಾ, ಒಟ್ಟು 18 ಸಂಘಟನೆಗಳು ಈ ಆಟೋ ಚಾಲಕರಲ್ಲಿ ಇದಾವೆ. ಆ 18 ಆಟೋ ಸಂಘಗಳಲ್ಲಿ 2 ಸಂಘಟನೆಗಳು ಮಾತ್ರ ಈ 40,000 ಆಟೋಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದಾವೆ. ಅಂದ್ರೆ ಈ 2 ಸಂಘಟನೆಗಳಲ್ಲಿ ಸೇರಿದಾಗ 12,000 ಆಟೋಗಳು ನಮ್ಮ ಹತ್ರ ಇದಾವೆ. ಹಾಗಾಗಿ ಆಟೋ ಚಾಲಕರೆಲ್ಲ ಇವತ್ತು ಸ್ಟ್ರೈಕ್ ಮಾಡುವೊಂದು ಇದ್ದಾರೆ. 10:00ವರೆಗೆ ಈ ಪ್ರೊಟೆಸ್ಟ್ ಅನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಪ್ರಾರಂಭವಾಗುತ್ತೆ. ಆದ್ರೆ ಕೆಲವು ಆಟೋ ಚಾಲಕರು ಹೇಳೋ ಪ್ರಕಾರ ಈ ರೀತಿ ಪ್ರತಿಭಟನೆ ಮಾಡಿದ್ರೆ ಏನೂ ಆಗಲ್ಲ, 40,000 ನಮ್ಗೆ ಬೇಡ, ಆದ್ರೆ ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಸರ್ಕಾರ ಯಾಕೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟು ಬೆಂಗಳೂರಲ್ಲಿ ಇರುವಂತಹ ಆಟೋಗಳ ಸಂಖ್ಯೆ ಅಂದ್ರೆ 80,000 ಇದೆ. ಅದು ಅಧಿಕೃತವಾಗಿ ಸಾರಿಗೆ ಇಲಾಖೆ ತಿಳಿಸಿರೋ ಪ್ರಕಾರ ಆ ಆಟೋ ಈಗೇನಾದ್ರೂ 40,000 ಆಟೋಗಳನ್ನ ಜಾರಿ ಮಾಡಿ ಬಿಡುಗಡೆ ಮಾಡಿದ್ರೆ ಒಟ್ಟು 1,00,000ಕ್ಕಿಂತಲೂ ಹೆಚ್ಚು ಆಟೋಗಳಾಗುತ್ತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ, ಮಾಲೀಕರಿಗೂ ಕೂಡ ಹೊಡೆತ ಕೊಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಭಾವನಾ. ಓಕೆ, ಈಗ ಬಂದೇನೋ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಅಶೋಕ್ ಅವರು ಹೇಳೋ ಪ್ರಕಾರ ಈ ಪರ್ಮಿಟ್ ದಂಧೆ ಏನಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೋಸ್ಕರ ನಾವು ಆಟೋ ಪರ್ಮಿಟ್ ನೀಡ್ತಾ ಇದೀವಿ ಅಂತ ಒಂದ್ ಕಡೆ ವಾದ ಇದೆ. ಸೊ ಸರ್ಕಾರ ಅದು ತನ್ನ ನಿರ್ಧಾರದಲ್ಲಿ ಸಾಕಷ್ಟು ಖಡಕ್ ಆಗಿದೆ. ದಂಧೆಯನ್ನ ನಿಲ್ಲಿಸೋದಕ್ಕೋಸ್ಕರ ನಾವು ಆಟೋ ಪರ್ಮಿಟ್ ನೀಡಿದ್ವಿ ಅಂತ ಒಂದ್ ಕಡೆ ಚಾಲಕರು ಈ ಪರ್ಮಿಟ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಏನಾಗಬಹುದು ಅರುಣ್ ಈ ಒಂದು ಗೊಂದಲದಲ್ಲಿ? ನಿಜವಾಗಿಯೂ ಚಾಲಕರ ಈ ಒಂದು ಹೋರಾಟಕ್ಕೆ ಸರ್ಕಾರ ಮಣಿಯುತ್ತೆ ಅನ್ನೋ ನಂಬಿಕೆ ಏನಾದ್ರೂ ಅವ್ರಿಗಿದೆಯಾ?
ಭಾವನಾ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಸರ್ಕಾರ ದಿಟ್ಟವಾಗಿ ನಿರ್ಧಾರ ತೆಗೆದುಕೊಂಡಿರೋದು ಅಂದ್ರೆ 40,000 ಆಟೋಗಳಿಗೆ ನಾವು ಪರ್ಮಿಟ್ ಕೊಡೋದು ಅಂತ ಹೇಳಿ. ಆದ್ರೆ ಉಳಿದಂತ ಆಟೋಗಳಿಗೇನು ಪರ್ಮಿಟ್ ಕೊಡ್ತಾ ಇದ್ರು. ಸೊ ಅದನ್ನ ಕಡಿವಾಣ ಹಾಕೋಕೆ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ. ಆ ತೀರ್ಮಾನಕ್ಕೆ ಅಶೋಕ್ ಅವರು ಕೂಡ ಪಟ್ಟು ಹಿಡ್ಕೊಂಡು ನಿಂತಿದ್ದಾರೆ. ಈಗ ಆಟೋ ಚಾಲಕರು ಮಾತ್ರ ಈ ಈ 40,000 ಆಟೋಗಳಿಗೆ ಪರವಾನಗಿ ನೀಡಬಾರದು ಅನ್ನೋ ಒಂದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರತಿಭಟನೆಗೆ ಅಶೋಕ್ ಅವರು ಮಣಿಯೋದು ಕೂಡ ಇವಾಗ ಕಠಿಣವಾಗಿದೆ. ಯಾಕಂತಂದ್ರೆ ಉಳಿದಂತ ಆಟೋಗಳೇನಿದಾವೆ ಆ ಆಟೋಗಳಿಗೆ ತೊಂದರೆ ಆಗುವುದು ಕೂಡ ಗಮನಕ್ಕೆ ಬರ್ತಾ ಇಲ್ಲ ಅನ್ನೋದು ಪ್ರತಿಭಟನೆಯಲ್ಲಿ ಇವಾಗ ಸಾಕಷ್ಟು ಆಟೋ ಚಾಲಕರು ಕೂಡ ಅದನ್ನೇ ಹೇಳ್ತಾ ಇರೋದು. ನಾವು ಪ್ರತಿಭಟನೆಗೇನು ಮುಂದಾಗಲ್ಲ, ನಮ್ ದಿನದ ಕೂಲಿ ಕೆಲಸ ಮಾಡಿ ಯಾವ ರೀತಿ ಬದುಕ್ತೀವೋ ಆ ರೀತಿ ಆಗ್ತಾ ಇದೆ. ನಮಗೆ ದಿನಕ್ಕೆ 300 ರೂಪಾಯಿ ಬರುತ್ತೆ. ಸೊ ಅದಕ್ಕೂ ಕೂಡ ಹೊರತ ಕೊಡೋಕೆ ಸರ್ಕಾರ ಮುಂದಾಗಿರೋದು ತೀವ್ರ ಇದಂತ ಹೇಳಿದ್ದಾರೆ ಭಾವನಾ. ಓಕೆ ಅರುಣ್, ಧನ್ಯವಾದ ಮಾಹಿತಿಗಾಗಿ.